ಹರಿತಾ ಹರಿತಾ ಬಾರಮ್ಮ ಜಲ್ದು. ಅಮ್ಮ ಅಪ್ಪ ತಗೊಳ್ರಿ, ಒಬ್ಬಟ್ಟು ಮತ್ತೆ ಪಕಡ ಮಾಡಿದೀನಿ ಅಂತ ತಿಂತಾ ಇರ್ರಿ. ಒಬ್ಬಟ್ಟು ಮಾಡ್ತಾ ಇದ್ದೀನಿ, ಆಮೇಲೆ ಒಬ್ಬಟ್ಟೆಲ್ಲ ಆದ್ಮೇಲೆ ಎಲ್ಲ ಕುತ್ಕೊಂಡು ಊಟ ಮಾಡೋಣ. ಅವರು ಬಂದ್ಬಿಡ್ತಾರೆ ಇವಾಗ. ಹಸುಗಳನ್ನೆಲ್ಲ ಕಟ್ಟಾಕ್ಬಿಟ್ಟು ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ. ತಗೊಳ್ರಿ. ಅಯ್ಯೋ ಮಗಳೇ, ಇಂಥ ದಿವಸಕ್ಕೋಸ್ಕರ ನಾವು ವ್ಯವಸ್ಥೆಯಿಂದ ಕಾಯ್ತಾ ಇದ್ವಿ. ಆಹಾ, ಇವತ್ತು ಇಂಥ ಊಟ ಮಾಡೋ ಭಾಗ್ಯ ನಮಗೆ ಸಿಕ್ತಲ್ಲ ನಿಮ್ಮ ಮನೆಯಾಗೆ. ನೀನು ಮದುವೆ ಆದಾಗಿಂದನ ನಮಗೆ ಈ ಮನೆಗೆ ಬರೋಕ್ಕೆ ಆಗಿರಲಿಲ್ಲ. ಹೆಂಗೋ ಇವತ್ತು ಆ ಸಂದರ್ಭ ಬಂತಲ್ಲ ದೇವ್ರೇ. ಅಯ್ಯ, ಎಲ್ಲದಕ್ಕೂ ಸಮಯ ಸಂದರ್ಭ ಕಾಲ ಕೂಡ್ ಬರಬೇಕು, ಆವಾಗಲೇ ಬರೋದು. ನಾವೆಂಗೋ ಇವತ್ತು ಬಂದಿದ್ದೀವಿ. ನಮ್ಮ ಹರಿತಾರ ಅತ್ತೆ ಹೆಂಗೋ ಎಲ್ಗೋ ಹೋಗ್ಯವಳಂತೆ. ಇಲ್ಲೇ 2 ದಿವಸ ಇದ್ದು ಆರಾಮಾಗಿ ನಮ್ಗೆ ಬೇಕಾದೆಲ್ಲ ಮಾಡಿಸ್ಕೊಂಡು ತಿಂದು ಹೋಗೋಣ. ಸರಿ ಅಮ್ಮ, ಆಯ್ತು. ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ನಾಳೆಗೆ ಮಟನ್ ತರಿಸ್ತೀನಿ. ಮಟನ್ ತರಿಸಿ ಮಟನ್ ಸಾಂಬಾರು ಮಾಡ್ತೀನಿ. ಆಮೇಲೆ 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 ಬೈಲರ್ ಕೋಳಿ ಒಂದು ಕಟ್ ಮಾಡಿಸ್ಕೊಂಬಂದು ಕಬಾಬು, ಬಿರಿಯಾನಿ, ಆಮೇಲೆ ಫ್ರೈ ಎಲ್ಲ ಮಾಡ್ಕೊಡ್ತೀನಿ ನಾಳೆಗೆ. ಚೆನ್ನಾಗಿ ತಿಂದು ನಾಳೆ ಸಾಯಂಕಾಲಕ್ಕೆ ಹೊರಟ್ಬಿಡ್ರಿ. ಆಯ್ತು ಮಗಳೇ, ನಿನ್ನ ಈ ಮದುವೆ ಮಾಡ್ಕೊಟ್ಟಿದ್ಕೂ ಸಾರ್ಥಕ ಇವತ್ತು. ನಿಮ್ಮ ಮನೆಗೆ ಬರೋಕ್ಕೆ ಆಗಲಿಲ್ಲ. ಹೆಂಗೋ ಇವತ್ತು ನಿಮ್ಮ ಅತ್ತೆ ಇಲ್ಲ ಅಂತನ ಫೋನ್ ಮಾಡಿ ಕರ್ಸಿದ್ಕೆ ಬಂದಿದ್ಕೆ ಹೆಂಗೋ ಒಳ್ಳೆ ಭೋಜನ ಕೊಡ್ತಾ ಇದ್ಯಾ. ನಾವು ಜೀವನದಾಗ ಎಂದೂ ಇಂಥ ಊಟ ಕಂಡಿರಲಿಲ್ಲ. ಕಾಣಕ್ಕೂ ಆಗ್ತಾ ಇರಲಿಲ್ಲ ಇಷ್ಟೊಂದೆಲ್ಲ ಅಡುಗೆನ. ಹಬ್ದಾಗೂ ಏನೋ ಒಂಥರ ಪಾಯಸ ಗೀಸ ಮಾಡ್ಕೊಂಡು ತಿಂತಿದ್ವಿ. ಇವತ್ತು ಹಬ್ಬದ ಊಟ ಅಲ್ಲ, ಬೂರಿ ಭೋಜನ ಆದಂಗೆ ಆಯ್ತು ಕಣಮ್ಮ ಹರಿತಾ. ಆಗುತ್ತೆ ಆಗುತ್ತೆ ಆಗುತ್ತೆ. ಎಲ್ಲೆಲ್ಲ ಬೀದಿಲೆಲ್ಲನ ಪೇಪರ್ ಆಯರ್ನು ಪ್ಲಾಸ್ಟಿಕ್ ಮಾರ್ಕೊಂಡಿದ್ದಾರನು ಮನೆ ಕೂರ್ಸಿದ್ರೆ ಎಲ್ಲನ ಮನೆ ಗುಡ್ಸಿ ಗುಂಡಾಂತರ ಆಗುತ್ತೆ. ಅತ್ತೆ, ಇದೇನಿದು ಅಲ್ಲಿ ಬಂದ್ಬಿಟ್ರ? ಯಾಕೆ ನಾನು ಇನ್ನ ಬರಲ್ಲ ಅಂತ ಹೇಳಿ ನಿಮ್ಮ ಅಪ್ಪ ಅಮ್ಮ ಇನ್ನು ಕರ್ಸಿ ಏನು ನಮ್ಮ ಮನೆಯನ್ನೆಲ್ಲ ಗುಡ್ಸಿ ಗುಂಡಾಂತರ ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಹೆಂಗೆ? ಓಹೋ, ಒಬ್ಬಟ್ಟು, ಚಿಕನ್, ಮಟನ್, ಫ್ರೈ, ಬಿರಿಯಾನಿ ಇಷ್ಟೆಲ್ಲ ಮಾಡಿಕ್ತಿ ಏನು? ನಾನಿಲ್ಲ ಅಂತಾನ ಅಲ್ಲ. ನಿಮ್ಮ ಅಪ್ಪ ಅಮ್ಮ ಮಾತ್ರ ನಮ್ಮ ಮನೆಗೆ ಬರಬಾರ್ದು ಅಂತ ಹೇಳಿದ್ದೆ ತಾನೆ? ಹೆಂಗೆ ಕರೆಸ್ತೆ ಇವ್ರನ್ನ? ಅಯ್ಯೋ ಬೀಗ್ರೆ, ಇದೇನಿದು? ಅದೇನೋ ಕೋರ್ಟು ಯಾತಂತ ಹೇಳ್ತಿದ್ಲು ಹರಿತಾ. ಇಷ್ಟು ಬೇಗ ಮುಗೀತಾ ಅದೆಲ್ಲ? ಅತ್ತೆ, ಆ ಸೀಮನ್ಗೆ ಬೇಲ್ ಕೊಡಿಸ್ತೀನಿ, ನಮ್ಮ ಅಕ್ಕನ ಜೊತೆಗೆ ಹೋಗ್ತೀನಿ. ಬರೋದು ಎಷ್ಟು ದಿನ ಆಗುತ್ತಾ ಏನೋ, 1 ವಾರ ಆದ್ರೂ ಆಗ್ಬೋದು ಅಂತ ಹೇಳ್ತಿದ್ರಿ. ಅಲ್ಲ 2 ದಿವಸಕ್ಕೆ ಬಂದ್ಬಿಟ್ಟಿದ್ರಲ್ಲ ಅತ್ತೆ. ಬೇಲ್ ಸಿಕ್ತಾ ಸೀಮನ್ಗೆ ಅಥವಾ ಸಿಗ್ಲಿಲ್ವಾ? ಅದ್ರ ಬಗ್ಗೆ ನೀನು ಮಾತಾಡಬೇಡ. ಬೇಲ್ ಸಿಕ್ತೋ ಬಿಡ್ತು ಅದನ್ನ ತಿಳ್ಕೊಂಡು ನಿನಗೆ ಏನಾಗಬೇಕಾಗತ್ತೆ? ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ಮೊದಲು ನಿಮ್ಮ ಅಪ್ಪ ಅಮ್ಮನ ಯಾಕೆ ಇಲ್ಲಿ ಕರ್ಸಿದ್ಯಾ ಅದನ್ನ ಬೊಗಳು. ನಾನು ಬರೋದಿಲ್ಲ ಇನ್ನು 1 ವಾರ ಅಂತ ಹೇಳಿ ತಿಳ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಕರ್ಸಿ ಏನು ನಮ್ಮ ಮನೆಯನ್ನೆಲ್ಲ ಹಿಂಗ್ ಮಾಡ್ತಾ ಇದೆಯಲ್ಲ. ಓಹೋ, ಒಬ್ಬಟ್ಟು ಪಕೋಡ ತಿಂತ ಕುಕ್ಕಂಡಿದ್ದೇವೆ ಇವು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಅವರು ಬಡವರೇ ಇರ್ಬೋದು, ಆದ್ರೆ ಅವರು ದುಡ್ಕೊಂಡೆ ತಿನ್ನೋದು. ಯಾರ ಮುಂದೆನೂ ಭಿಕ್ಷೆ ಬೇಡ್ಕೊಂಡೇನು ತಿನ್ನಲ್ಲ. ಇವರು ದುಡಿತಾರೆ. ಆ ಬೀದಿಲೆಲ್ಲ ತಲೆ ಮೇಕೆ ಪ್ಲಾಸ್ಟಿಕ್ ಬಿಂದಿಗೆ ಹೊತ್ಕೊಂಡು ಓಡಾಡ್ಕೊಂಡು ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರು ನಿಮ್ಮ ಅಪ್ಪ ಅಮ್ಮಯ್ಯ. ಇವರು ಅದೇನ್ ದುಡಿತಾರೋ ಏನ್ ಸುಡ್ಗಾಡು. ಬರೀ ಗುದ್ರಿ ವ್ಯಾಪಾರ ಅದು ಇದು ಮಾಡ್ಕೊಂಡು ಅಂತದ್ರಾಗ ಜೀವನ ಮಾಡೋದು ನಿಮ್ಮ ಅಪ್ಪ ಅಮ್ಮಯ್ಯ. ಅಂತರ ಬಗ್ಗೆ ನನಗೇನು ಹೇಳ್ಬೇಡ ಕಣಿ. ಅಲ್ಲ, ನಿನ್ನ ನನ್ನ ಮಗ ಮದುವೆ ಮಾಡ್ಕೊಂಡು ಬಂದಾಗ್ಲೇ ನನಗೆ ಇಷ್ಟ ಆಗಲಿಲ್ಲ. ಅಂತದ್ರಾಗೆ ನಿಮ್ಮ ಅಪ್ಪ ಅಮ್ಮಯ್ಯನ ಇಲ್ಲಿಗೆ ಸೇರಿಸಿದ್ಯಾ? ಇಂಥವ್ರನ್ನೆಲ್ಲ ನಮ್ಮ ಮನೆಗೆ ಸೇರಿಸ್ಬೇಡ ಅಂತ ನಾನು ಹೇಳಿದೆ ತಾನೆ? ಯಾಕೆ ಕರೆಸ್ತೆ? ಹೋಗ್ಲಿ ಬಿಡಮ್ಮ ಜಯಮ್ಮ. ಅಯ್ಯೋ, ಏನೋ ಮಗಳು ನೋಡಕ್ಕೆ ಇಷ್ಟು ದಿನ ಅಂತೂ ಇಲ್ಲಿಗೆ ಬರೋಕ್ಕಾಗಿರ್ಲಿಲ್ಲ. ನೀನು ಅಲ್ಲೆಲ್ಗ ಹೋಗ್ತೀಯ ಅಂತ ಫೋನ್ ಮಾಡಿದ್ಲು ನನ್ನ ಮಗಳು. ಅದಕ್ಕೆ ನೋಡ್ಕೊಂಡು 2 ದಿವಸ ಇದ್ದು ಬರೋಣ ಅಂತ ಬಂದ್ವಮ್ಮ. ಏನೋ ಅಪ್ಪ ಅಮ್ಮ ಸ್ಯಾನೆ ದಿನಕ್ಕೆ ನಮ್ಮ ಮನೆಗೆ ಬಂದೇರೆ ಅಂತ ಅವಳು ಒಬ್ಬಟ್ಟು ಪಕೋಡ ಯಾತೆತ ಮಾಡಬೇಕು ಅಂತ ಏನೇನೋ ಮಾಡಿದ್ದಾಳೆ. ಅದಕ್ಕೆ ಯಾಕೆ ಹಂಗಾಡ್ತೀಯ? ಏನಂಗೆ ನಿಮ್ಮ ಮನೆನೇನೆ ನಾವೇನೇನು ಓದ್ಕೊಂಡು ಹೋಗಲ್ಲ. ಎಂತ ಲೋ ಕ್ಲಾಸು ನಿಮ್ಮ ಏರಿಯಾ ಹೆಂಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಿಮ್ಮಂತರ್ನೆಲ್ಲ ನಮ್ಮ ಮನೆಗೆ ಸೇರ್ಸಲ್ಲ. ಎಲ್ಲೆಲ್ಲೋ ಹಾಕೊಂಡು ತಿಂದಿರೋರ್ನೆಲ್ಲ ಬಂದಿಲ್ಲಿ ಒಟ್ಟು ಗಬ್ ಮಾಡ್ತೀರಾ. ನಮ್ಮ ಮನೆನೆಲ್ಲ ನಮ್ಮ ಮೈಲಿಗೆ ಮಾಡ್ತೀರಾ. ಮೊದ್ಲು ತೊಲಗ್ರಿ ಇಲ್ಲಿಂದಾನ. ಏನಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ನಾವು ಪ್ಲಾಸ್ಟಿಕ್ ಬಿಂದಿಗೆ ಬಕೆಟು ಮಾರ್ಕೊಂಡು ಜೀವನ ಮಾಡಾರೆ ಆಗಿರ್ಬೋದು, ಆದ್ರೆ ನಾವೇನೇನು ಮರ್ಯಾದೆ ಬಿಟ್ಟು ಜೀವನ ಮಾಡ್ತಾ ಇಲ್ಲ. ಅವ್ರಿಗೂ ಒಂದು ಮರ್ಯಾದೆ, ಘನತೆ, ಗೌರವ ಅಂತ ಎಲ್ಲ ಇರುತ್ತೆ. ನಿಮ್ಗೊಬ್ಬರಿಗೆ ಅಲ್ಲ, ಶ್ರೀಮಂತರಿಗೆ ಅಲ್ಲ ಇರೋದು. ಇಷ್ಟಕ್ಕೂ ನೀವೇನೇನು ಬಿಡು. ಏನು ಹೇಳೋದು? ನನ್ನ ಮಗಳು ಎಲ್ಲ ಹೇಳವಳೆ. ನೀನು ಎಂಥವಳು ಏನು ಎತ್ತ ಅಂತಾನ. ನಿನಗೇನು ಮರ್ಯಾದೆ? ಸುಮ್ಮನೆ ಇರೋದು ಕಲ್ತ್ಕ. ನೀನು ಮಗಳನ್ನ ಮದುವೆ ಮಾಡಿಕೊಟ್ಟಿದ್ಯಲ್ಲ, ಮಗಳನ್ನ ನೋಡ್ದಂಗೆ ಹಂಗೆ ಇರ್ತೀಯ? ಮಗಳು ಮನೆಗೆ ಹೋಗಲ್ವಾ? ಹೋಗಿ ತಿಂದು ಬರಲ್ವಾ? ನಾನು ಹಂಗೆ ಮಾತಾಡೋದು. ಈಗಲಿಂದ ಹಿಂಗನೇನೆ ನಿಮ್ ಬಟ್ಟೆ ಬರೆ ಯಾತನ ತಂಗಿದ್ರೆ ಬ್ಯಾಗು ಬಾಗುನು ತಗೊಂಡು ರೈಟ್ ಹೇಳ್ರಿ. ಹರಿ ಎಣ್ಣೆ ತಗೊಂಬಂದೆ. ಎಣ್ಣೆ ತಗೊಂಬಂದೇನಪ್ಪ. ತಾಂಬ ಅತ್ತೆ ಮಾವನಿಗೆ ಸೇವೆ ಮಾಡ್ಬೇಕಲ್ಲ, ಅದಕ್ಕೆ ಎಣ್ಣೆ ತಗೊಂಬಂದೇವನಿ.
ತಾಂಡೋಗಿ ಇನ್ನನ ಕರ್ಜಿಕಾಯಿ ರವೆ ಉಂಡೆ ಒಬ್ಬಟ್ಟು ಆಮೇಲೆ ಇನ್ನು ಏನೇನೈತೆ ಮೈಸೂರು ಪಾಕು ಜಾಂಗೀರು ಎಲ್ಲ ಮಾಡಿ ತಿನ್ಸು ತಿನ್ಸು ಹಾ ಅಯ್ಯೋ ಅಮ್ಮ ನೀನು ಯಾವಾಗ ಬಂದೆ ಇವರು ಇನ್ನು ಇವತ್ತಿನ ಬಂದವ್ರೆ ಅದಕ್ಕೇನೆ ಕರ್ಜಿಕಾಯಿ ಮಾಡೋಣ ಎಣ್ಣೆ ಇಲ್ಲ ಕರಿಯಕ್ಕೆ ಅಂತನ ಹೇಳಿದ್ಲ ತಗೊಂಬಂದೆ 5 ಲೀಟರ್ ಕ್ಯಾನ ಸೀಮನ್ಗೆ ಬೇಲ್ ಸಿಕ್ತಾ ಅಯ್ಯೋ ನನ್ನ ಮಗನೇ ಏನೋ ಬಂದಿರೋದು ನಿನಗೆ ಒತ್ತು ಹೋಗಿ ಹೋಗಿ ಇವ್ರ ಮಗಳನ್ನ ಮದುವೆ ಮಾಡ್ಕೊಂಡ್ ಬಂದಿದ್ವು ಅಲ್ದೇನೆ ಇವ್ರನ್ನ ಈ ಬಿಕಾರಿಗಳನ್ನ ಮನೆಗೆ ಬೇರೆ ಕರ್ಸಿದ್ಯಲ್ಲೋ ಅವ್ರಿಗೆ ಇಷ್ಟೊಂದು ಉಪಚಾರ ಮಾಡ್ತಾ ಇದ್ಯಾ ಎಣ್ಣೆ ಬೇರೆ ತಂದ್ಕೊಟ್ಟು ನಿನ್ಗೆ ನಾಚಿಕೆ ಮಾನ ಮರ್ಯಾದಿಲ್ವೇನೋ ನೀನು ಅವ್ರ ಜೊತೆಗೆ ಹೋಗ್ಬಿಡೋತ್ಲಾಗಿ ಅಲ್ಲೆಲ್ಲಾದ್ರೂ ಯಾಕನ್ನ ತಪ್ಪಲೆ ಬಿಂದಿಗೆ ಪ್ಲಾಸ್ಟಿಕ್ ಐಟಮ್ ಮಾರ್ಕೊಂಡು ಓಡಾಡ್ಕೊಂಡಿದ್ದು ಬಿಡು ಅಯ್ಯೋ ಅದಕ್ಕೇನಂತೆ ಅಳಿ ಅಂದ್ರೆ ನಿಮ್ಗೂನು 1-2 ಏರಿಯಾಗಳನ್ನ ಬರ್ಕೊಟ್ಬಿಡ್ತೀನಿ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಬನ್ನಿ ಹೋಗೋಣ ಅಯ್ಯೋ ನಿಮ್ಮ ಅಮ್ಮ ಇತ್ತಾಗ ಬೈಸ್ಕೊಂಡು ಇಲ್ಲಿ ಜೀವನ ಮಾಡೋದ್ಕಿನ್ನ ಅಲ್ಲೇ ಯಾವ್ದಾದ್ರು ಒಂದು ಬಾಡಿಗೆ ಮನೆ ಮಾಡ್ಕೊಡ್ತೀವಿ ನೀನು ನನ್ನ ಮಗಳು ಇಬ್ರು ಅಲ್ಲಿ ಇರಿವ್ರಂತೆ ನಾವು ಇರ್ತೀವಿ ನಮ್ಮ ಮನೆ ಮಗಳಾಗೆ ನೆಮ್ಮನೆ ಮಾಡ್ಕೊಡ್ತೀವಿ ಅಲ್ಲೇ ಇರಿವ್ರಂತೆ ಆರಾಮಾಗಿ ನಮಗೂ ಈ ತಾಟೆ ತಾಪತ್ರ ಏನೇ ಇರಲ್ಲ ಮಗಳು ನೋಡ್ಬೇಕು ಹೋಗ್ಬೇಕು ಅನ್ನೋದು ನನ್ನ ಮಗಳಿಗೂ ಬೇಜಾರಾಗಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇದ್ದಂಗೆ ಆಗುತ್ತೆ ಅಂತ ಅವಳಿಗೂ ಖುಷಿ ಆಗುತ್ತೆ ನೀವು ನಿನ್ನ ಮೆಂಟಿ ಜೊತೆ ಇರ್ಬೋದು ಇಲ್ಲಿ ನಿಮ್ಮ ಅಮ್ಮನ ಕಾಟ ಸುಮ್ಮನೆ ಸರಿ ಅತ್ತೆ ಆಯ್ತು ನೀವು ಇಷ್ಟು ಹೇಳಿದ್ಮೇಲೆ ನಮಗೂ ಒಪ್ಕೇನೆ ನಾವು ಬರ್ತೀವಿ ಅರಿತಾ ಹೋಗೋಣ ಸರಿ ರೀ ಹೋಗೋಣ ಅಯ್ಯೋ ನಮ್ಮ ಅಮ್ಮ ಅಪ್ಪನ ಜೊತೆಗೆ ನೀವು ಬರ್ತೀವಿ ಅಂತಂದ್ರೆ ನಾನು ಬರ್ದಂಗಿರ್ತೀನ ಇಲ್ಲಿ ಯಾಕೆ ಇಲ್ಲಿ ಎಷ್ಟೇ ದುಡ್ಡಿದ್ರು ನೆಮ್ಮದಿ ಇರಲ್ಲ ನಡೀರಿ ಹಸುಗಳನ್ನ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪನೇ ಕಾತ್ಕೊಂಬ್ಲಿ ಅಥವಾ ಮಗಳನ್ನಾದ್ರೂ ಕರ್ಕೊಂಬರ್ಲಿ ಇಲ್ಲಿಗೆ ನಮ್ಗೇನಂತೆ ನಾವು ಹೋಗೋಣ ಇದೇನಪ್ಪ ಇದು ಅತ್ತೆ ಮಾವನ್ ಕಳಿಸ್ತೀನಿ ಅಂದ್ರೆ ಈ ನನ್ನ ಮಗ ನಾನು ಅವ್ರ ಜೊತೆಗೆ ಹೋಗ್ತೀನಿ ಅಂತೀನಲ್ಲ ಇವನು ಹೋದ್ರೆ ಹೊಲ ನೋಡ್ಕೊಂಬರ ಯಾರು ಹಸುಗಳು ಇದಾವೆ 4 ಹಸುಗಳು ಅವ್ನು ನೋಡ್ಕೊಂಬರ ಯಾರು ಈ ಅರಿತಾ ಹೋದ್ರೆ ಮನೆ ಕೆಲಸ ಮಾಡೋರು ಯಾರು ಅಡುಗೆ ಮಾಡೋರು ಯಾರು ನಾನು ಹೆಂಗೋ ಈಗ ಆರಾಮಾಗಿದ್ದೀನಿ ಅವ್ನು ದುಡ್ಡು ತಂದು ಕೊಡ್ತಾನೆ ಎಣಿಸ್ಕೊಂಡು ಇವರಿಬ್ರು ಹೋದ್ರೆ ಎಲ್ಲ ನನ್ನ ತಲೆಗೆ ಬರುತ್ತೆ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾನೆ ಅವನಂತೂ ಬರಲ್ಲ ಅಯ್ಯೋ ಇದೇನಿದು ಹಂಗೆ ಮಾಡೋಣ ಹಂಗೆ ಮಾಡಿದರೆ ಸುಮ್ಮನೆ ಆಗ್ತಾರೆ ಕರ್ಕೊಂಡು ಹೋಗಲ್ಲ ಆಮೇಲೆ ಏನಾದರೂ ನನ್ನ ಮಗನ್ನು ಸೊಸೆನೂ ಕರ್ಕೊಂಡೋದ್ರೆ ನಾನು ಅಯ್ಯೋ ಬೇಡ ಬೇಡ ನೆನೆಸ್ಕೊಂಡ್ರೆ ನನಗೇನೆ ಬೈಯೋದಂಗೆ ಆಗುತ್ತೆ ಆಯ್ತಾ ನಿಮ್ಮ ಅತ್ತೆ ತಾಗ ಬೈಸ್ಕೊಂಡು ನೀನು ಇರ್ಬೇಕಾಗಿಲ್ಲ ಹೊರಡಮ್ಮ ಜಲ್ದು ಹೊರಡು ಏನ್ ನಮ್ಮನೆಗೇನು ಊಟಕ್ಕೆ ಗತಿ ಇಲ್ವಾ ನಿಮ್ಮ ಅತ್ತೆ ತಾಗ ಇಷ್ಟೆಲ್ಲ ಬೈಸ್ಕೊಂಡು ನಾವು ಇದನ್ನೆಲ್ಲ ತಿನ್ಕೊಂಡು ಇಲ್ಲೇ ಇರ್ಬೇಕಾ ನಾವ್ ಈಗಲೇ ಓಡ್ತಾ ಇದ್ದೀವಿ ನಿನ್ ಗಂಡನ್ನು ಕರ್ಕ ಅಯ್ಯೋ ಬೀಗ್ರೆ ಇಷ್ಟಕ್ಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡ್ರೆ ಹೆಂಗೆ ಹೇಳ್ರಿ ನೀವು ನಮ್ಮ ಮಗುಗೆ ಏನು ಕೊಟ್ಟಿದ್ದೀರಾ ಏನು ಕೊಟ್ಟು ಅತ್ತೆ ಮಾವ ಕಣ್ಕೊಟ್ಟು ದೇವ್ರಿದ್ದಂಗೆ ಅಂತ ಹೇಳ್ತಾರೆ ಅಂತದ್ರಾಗೆ ನೀವು ಮನೆಗೆ ಬಂದಾಗ ಇಷ್ಟು ಮಾಡಿಕ್ಲಿಲ್ಲ ಅಂದ್ರೆ ಹೆಂಗಿರುತ್ತೆ ಹೇಳ್ರಿ ಯಾರಾದ್ರೂ ಏನಂತಾರೆ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇನೆ ಈಗ ದಾರಿಗೆ ಬಂದ್ಲು ನಿಮ್ಮ ಅತ್ತೆ ಅರಿತಾ ಜಯಮ್ಮ ಇದೇ ಪ್ರೀತಿ ಇರ್ಲಿ ನಮ್ಮ ಮೇಲೆ ಯಾವಾಗ್ಲೂ ಗೊತ್ತಾಯ್ತಾ ಆಯ್ತು ಬಿಗ್ರೆ ನೀವು ನಮ್ಮನೆ ಅತಿಥಿ ನಿಮ್ಮ ತಿಥಿ ಮಾಡಿ ಕಳಿಸಿದ್ರೆ ತಾನೆ ನಮಗೂ ಸಮಾಧಾನ ಏನು ತಿಥಿನ ಅತಿಥಿ ಅಲ್ಲ ಅತಿಥಿ ಸತ್ಕಾರ ಮಾಡಿ ಕಳಿಸಿದ್ರೆ ನಮ್ಮ ಮನಸ್ಸಿಗೂ ಸಮಾಧಾನ ಅಂತಂದೆ ಇಷ್ಟ ದಿನ ಬಂದಿರ್ಲಿಲ್ಲ ಈಗ ಬಂದಿದ್ದೀರಾ ಇಷ್ಟ ದಿನ ಬಂದಿಲ್ಲದೆ ಇರೋದಕ್ಕೆ ಇವತ್ತು ನಾಳಿಕೆ ನಿಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಮಾಡಿ ಇಕ್ತಾಳೆ ನನ್ನ ಸೊಸೆ ಅಂದ್ರೆ ನಿಮ್ಮ ಮಗಳು ತಿನ್ಕೊಂಡು ಹೋಗ್ರಿ ಸರಿ ಆಯ್ತು ಬೀಗ್ರೆ ನೀವು ಇಷ್ಟು ಹೇಳಿದ್ಮೇಲೆ ನಾವು ಈ 2 ದಿವಸ ಏನು 4 ದಿವಸನೇ ಇದ್ದೋಗ್ತೀವಿ ಬಿಡ್ರಿ ನಿಮ್ಗೆ ಇಷ್ಟು ನಾವಿಷ್ಟ ಆಗಿದೀವಿ ಅಂದ್ಮೇಲೆ ಇಲ್ಲ ಇಲ್ಲ ಸಾಕು 2 ದಿವಸ ಇದ್ದೋಗ್ರಿ ಆಯ್ತಾ ಅದೇನೇನು ಒಬ್ಬಟ್ಟು ಗಿಬ್ಬಟ್ಟು ಮಾಡಿಕಿದ್ಯಾ ತಂದು ಇಕ್ಕಮ್ಮ ತಿನ್ಲಿ ನಿಮ್ಮ ಅಪ್ಪ ಅಮ್ಮಯ್ಯ ಅಮ್ಮ ಅಪ್ಪ ಕೂಕಳ್ರಿ ಒಬ್ಬಟ್ಟು ಆಗಿದಾವೆ ಇನ್ನೊಂದು ಸ್ವಲ್ಪ ಪಕೋಡ ಬೇಯ್ತಾ ಇದಾವೇನೋ ಬೇಯಿಸ್ಕೊಂಡು ಹಾಕೊಂಡು ತಾಂಬತ್ತೀನಿ ರೀ ತಾಂಬರಿ ಎಣ್ಣೆಕೆನ ತಗೊಳ್ಳಿ ಅರಿತಾ ತಗ ನೀವು ಹಂಗೆ ಪಕೋಡ ತಿಂತಾ ಇರ್ರಿ ನಾನು ಒಬ್ಬಟ್ಟು ಎಲ್ಲನ ಊಟಕ್ಕೆ ಇಕ್ಕಬತ್ತೀನಿ ಊಟ ಮಾಡೋಣ ಎಲ್ಲರೂ ಒಟ್ಟಿಗೆ ಕೂಕೊಂಡು ಅತ್ತೆ ಮಾವ ನಮ್ಮ ಅಮ್ಮನ ಪರ್ಮಿಷನ್ ಕೊಟ್ಟಿದ್ದಾಯ್ತಲ್ಲ ನೀವ್ಯಾಕೆ ಇನ್ನೂ ನಿಂತಿದ್ದೀರಾ ಕುಕ್ಕಳ್ರಿ ಸರಿ ಹೇಳಿ ಅಂದ್ರೆ ನೀವು ಕುಕ್ಕಳ್ರಿ ಇದ್ರಾಗೆ ತಿಂಬನ ಎಲ್ಲರೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ